ಗೈಸ್ ಇವಾಗ ಕುರ್ತಿ ಸಾರಿ ಆ್ಯಂಡ್ ಕುರ್ತಿ ಅಲ್ಲ ಹೀಗೆ ಬಂದಿದೆ ಅಂತ. ಸೊ ಸಾಫ್ಟ್ ಫ್ಯಾಬ್ರಿಕ್ ಅಂತೂ ಈ ಫ್ಯಾಬ್ರಿಕ್ ಅಂತೂ ತುಂಬ ಚೆನ್ನಾಗಿದೆ. ಸೊ ನೋಡೋಣ ಯಾವ ಥರ ಬಂದಿದೆ ಅಂತ. ಹಾಯ್ ಹಾಲ್, ನಾನು ನಿಮ್ಮ ಸಂಗೀತ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆ್ಯಂಡ್ ಗೈಸ್, ಯಾರ್ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಹಾಗೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಂತಂದರೆ ನಾನು ಪಾರ್ಟ್ 1 ಲೈಕ್ ಅಜಿಯೋದಿಂದ ಒಂದಷ್ಟು ಪ್ರಾಡಕ್ಟ್ ತರಿಸಿದ್ದೆ ಅಲ್ವಾ. ಸೊ ಅದೆಲ್ಲನೂ ಬಂದಿತ್ತು, ಅದನ್ನು ಪಾರ್ಟ್ 1 ಥರ ಮಾಡಿದ್ದೆ. ಯಾಕಂದರೆ ಅದು ಐಟಮ್ಸ್ ತುಂಬ ಜಾಸ್ತಿ ಬಂದಿತ್ತು, ಅದಕ್ಕೋಸ್ಕರ ಮಾಡಿದೆ. ಈಗ ಸೆಕೆಂಡ್ ಪಾರ್ಟ್ 2 ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಡೆಫಿನೆಟ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಯಾವ್ಯಾವ ಪ್ರಾಡಕ್ಟ್ ಬಂದಿದೆ, ಅದನ್ನು ಫಿಟ್ ಆಗುತ್ತೆ ಲೂಸ್ ಆಗುತ್ತೆ ಅಂದರೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್, ನಾನು ಮೊದಲಾಗಿ ಇದು ಒಂದು ಬ್ಲಷ್ ತೊಗೊಂಡಿದ್ದೀನಿ. ಬ್ಲಷ್ ನಾನು ತುಂಬ ದಿನವೇ ತೊಗೊಬೇಕು ಅಂದ್ಕೊಂಡಿದ್ದೆ. ಅವಾಗ ಕಾಟಲ್ಲಿ ಹಾಕಿ ಇಡ್ತಾ ಇದ್ದೆ ಕೂಡ. ಸೊ ಅದು ಹೀಗೆ ಬಂದಿದೆ, ಓಪನ್ ಮಾಡಿ ನೋಡೋಣ. ಓಪನ್ ಮಾಡಿ ಪಿಕ್ಸಿ ಗ್ಲೋದು ತುಂಬ ಚೆನ್ನಾಗಿದೆ. ಇದನ್ನು ನಾನು ತುಂಬ ದಿನವೇ ತೊಗೊಬೇಕು ಅಂದ್ಕೊತಿದ್ದೆ, ತೊಗೊಳಕ್ಕೆ ಆಗ್ತಿದ್ದಿಲ್ಲ. ಬಟ್ ಕಾಟಲ್ಲಿ ಹಾಕಿ ಇಡ್ತಿದ್ದೆ ಯಾವಾಗ್ಲೂ. ಫೈನಲಿ ಇವತ್ತು ತೊಗೊಂಡಿದ್ದೀನಿ. ಸೊ ಖುಷಿ ಆಯಿತು ನನಗೆ. ನಾನು ಬ್ಲಷಸ್ ಎಲ್ಲ ಅಷ್ಟು ಯೂಸ್ ಮಾಡಲ್ಲ, ಯಾಕಂದರೆ ನೀವು ನೋಡ್ತಾ ಇದ್ದೀರಾ ನನ್ನ ಸ್ಕಿನ್ ಚೆನ್ನಾಗಿದೆ. ಸೊ ಇದೊಂದು ನನಗೆ ಒಂದು ತಲೆನೋವಿಲ್ಲ. ಬಟ್ ಆದ್ರೂ ಮೇಕಪ್ಪು ಅಷ್ಟೆಲ್ಲ ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ. ನಾನು ಎಲ್ಲ ವೀಡಿಯೋಸಲ್ಲೂ ಹೇಳ್ತಿರ್ತೀನಿ, ಮೇಕಪ್ ಅಂದರೆ ನನಗೆ ಏನಷ್ಟು ಇಷ್ಟ ಆಗೋಕ್ಕೆ ಹೋಗಲ್ಲ. ಸೊ ಬಟ್ ಈ ಬ್ಲಷ್ ಬೇಕಿತ್ತು. ಲೈಕ್ ಇನ್ಸ್ಟಾದಲ್ಲೆಲ್ಲ ಸ್ಕ್ರೋಲ್ ಮಾಡ್ಬೇಕಾದ್ರೆ ತುಂಬ ಜನ ಯೂಸ್ ಮಾಡ್ತಿದ್ರಲ್ವ. ಸೊ ನಾನು ಒಂದ್ಸಲ ಯೂಸ್ ಮಾಡಿ ನೋಡೋಣ ಅಂತಷ್ಟೇ. ವಾವ್, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಗೈಸ್ ಇವಾಗ ಕುರ್ತಿ ಸಾರಿ ಗೈಸ್, ಈಗ ಕುರ್ತಿ ಔಟ್ಫಿಟ್ ಚೆಕ್ ಮಾಡೋಣ. ಯಾವ್ದಾದ್ರು ಕರೆಕ್ಟಾಗಿ ಬಂದಿದೆ, ಯಾವ್ದಾದ್ರು ಲೂಸ್ ಆಗುತ್ತೆ, ಯಾವ್ದಾದ್ರು ಫಿಟ್ ಆಗುತ್ತೆ. ಆಲ್ಮೋಸ್ಟ್ ನಾನೆಲ್ಲ ಎಮ್ ಸೈಜ್ ತರಿಸ್ಕೊಂಡಿದ್ದೀನಿ. ಸೊ ಫಿಟ್ ಆಗ್ಬೋದು ಮೇ ಬಿ. ಅದರಲ್ಲಿ ಯಾವುದು ಅಂದರೆ ನನಗೆ ಎರಡು ಬ್ಲೂ ಕಲರೇ ಬಂದ್ಬಿಟ್ಟಿದೆ. ಸೊ ಅದು ಆಫರ್ ಇತ್ತು ಅಂದ್ಬಿಟ್ಟು ಬೈ ಮಿಸ್ ಆಗಿ ಮಾಡಿದ್ದೀನಿ, ಏನೋ ಗೊತ್ತಿಲ್ಲ. ನೋಡೋಣ, ಚೆಕ್ ಮಾಡೋಣ ಯಾವ್ದು ಕರೆಕ್ಟಾಗಿ ಬಂದಿದೆ ಅಂತ. ಫ್ಯಾಬ್ರಿಕ್ ಅಂತೂ ತುಂಬ ಚೆನ್ನಾಗಿದೆ. ಸೊ ನೋಡೋಣ ಯಾವ ಥರ ಬಂದಿದೆ ಅಂತ. ಸೊ ಕ್ಲಾತ್ ಮಾತ್ರ ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ಗೈಸ್, ಒನ್ ಟಿಪ್ ಹೇಳ್ತೇನೆ ನೋಡಿ. ನಿಮಗೆ ಕ್ಲಾತಲ್ಲಿ ತುಂಬ ಕನ್ಫ್ಯೂಷನ್ ಇದೆ, ಯಾವ ಥರ ಕ್ಲಾತ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ನೋಡಿದ್ರೆ ಕಾಟನ್ ರಯಾನ್ ತೊಗೊಳ್ಳಿ. ರಯಾನ್ ಕ್ಲಾತ್ ಓಕೆ, ಆ್ಯಂಡ್ ಪ್ಯೂರ್ ಕಾಟನ್ ಓಕೆ. ಅದ್ರ ಬಿಟ್ಟು ರಯಾನ್ ಬ್ಲೆಂಡ್, ಕಾಟನ್ ಬ್ಲೆಂಡ್ ಈ ಥರ ಎಲ್ಲ ಟಾಪ್ಸ್ ಅಷ್ಟು ಚೆನ್ನಾಗಿರಲ್ಲ. ಇದು ನಾನು ವೇರ್ ಮಾಡಿರೋ ಕ್ಲಾತ್ ಬಂದು ಕಾಟನ್ ರಯಾನ್ ಅಂತ. ತುಂಬ ಸಾಫ್ಟಾಗಿ ಫ್ಯಾಬ್ರಿಕ್ ಮಾತ್ರ ತುಂಬ ಚೆನ್ನಾಗಿದೆ. ನೀವೇ ನೋಡ್ತಿರ್ಬೋದು ಎಷ್ಟು ಕಂಫರ್ಟಬಲ್ ಆಗಿದೆ ಅಂತ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನ್ನದಂತೂ ಸಖತ್ ಇಷ್ಟನೂ ಆಯಿತು.
ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆಲ್. ಬಾಯ್.